ನಮಸ್ತೆ ಬಂಧುಗಳೇ, ಗೋವಿಂದಾಸ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬಂಧುಗಳೇ, ಇವತ್ತು ನಾವು ಬ್ರಹ್ಮಿ ಮುಹೂರ್ತ ಅಂದರೆ ಏನು, ಬ್ರಹ್ಮಿ ಮುಹೂರ್ತ ಸರಿಯಾದ ಸಮಯ ಯಾವುದು, ಮತ್ತು ನಾವು ಹೊಸ ಮನೆಗೆ ಹೋಗೋದಾಗಿರ್ಬೋದು, ಇಲ್ಲ ಬಾಡಿಗೆ ಮನೆಗೆ ಹೋಗೋದಾಗಿರ್ಬೋದು, ಯಾವ ಟೈಮ್ದಲ್ಲಿ ಹಾಲು ಉಕ್ಕಿಸಿದ್ರೆ ತುಂಬಾ ಶ್ರೇಯಸ್ಸು, ಯಾವ ದಿನವನ್ನು ಮಾಡಿದರೆ ತುಂಬಾ ಶ್ರೇಯಸ್ಸು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬ್ರಹ್ಮಿ ಮುಹೂರ್ತದ ಸಮಯವನ್ನು ತಿಳ್ಕೊಳ್ಳೋಣ. ಬೆಳಗಿನ ಜಾವ 3:20ರಿಂದ 3:40 20 ನಿಮಿಷ ಬ್ರಹ್ಮಿ ಮುಹೂರ್ತದ ಸಮಯ ಇರುತ್ತೆ ಬಂಧುಗಳೇ. ಈ ಟೈಮ್ನಲ್ಲಿ ತುಂಬ ಜನರಿಗೆ ಮಾಡೋಕ್ಕಾಗಲ್ಲ, 100ಕ್ಕೆ ಒಬ್ಬರು ಮಾತ್ರ ಈ ಟೈಮ್ನಲ್ಲಿ ಮಾಡೋಕೆ ಸಾಧ್ಯ, ಯಾಕಂದರೆ 20 ನಿಮಿಷ ಇರುತ್ತೆ. ನಂತರ ನೋಡಿ, ದೀರ್ಘಕಾಲ ಇರುವಂಥ ಬ್ರಹ್ಮಿ ಮುಹೂರ್ತದ ಸಮಯ 4:40ರಿಂದ 5:40 1 ಗಂಟೆ ಇರುತ್ತೆ ಬಂಧುಗಳೇ. 1 ಗಂಟೆ ಒಳಗಾಗಿ ನಾವು ಯಾವುದೇ ಕೆಲಸನ ಮಾಡ್ಕೋಬಹುದು. ಈ ಟೈಮ್ನಲ್ಲಿ ನಾವು ಹೊಸ ಮನೆ ಗೃಹ ಪ್ರವೇಶ ಆಗಿರ್ಬೋದು, ಇಲ್ಲ ಬಾಡಿಗೆ ಮನೆಗೆ ಹೋಗೋದಾಗಿರ್ಬೋದು, ಹಾಲು ಉಕ್ಸೋದಾಗಿರ್ಬೋದು, ಈ ಟೈಮ್ನಲ್ಲಿ ಮಾಡಿದರೆ ತುಂಬಾ ಶ್ರೇಯಸ್ಸು ಬಂಧುಗಳೇ. ಅದರಲ್ಲೂ ಶುಕ್ರವಾರ ದಿವಸ ಮಾಡಿದ್ರೆ ಬಂಧುಗಳೇ ಇನ್ನೂ ಒಳ್ಳೆಯದು ಅಂತ ಪುರಾಣ ಪುಣ್ಯಕಥೆಗಳಲ್ಲಿ ನೀವು ಕೇಳಿರ್ಬೋದು. ಈ ಬ್ರಹ್ಮಿ ಮುಹೂರ್ತದಲ್ಲಿ ಮಾಡಿರುವಂಥ ಯಾವುದೇ ಕೆಲಸ ಆಗಿರ್ಬೋದು ತುಂಬಾ ಶ್ರೇಷ್ಠ. ಈ ಬ್ರಹ್ಮಿ ಮುಹೂರ್ತದ ಟೈಮ್ನಲ್ಲಿ ಬೀಸುವಂಥ ಗಾಳಿಗೆ ಅಮೃತದಂಥ ಶಕ್ತಿ ಇರುತ್ತೆ ಅಂತ ಕೂಡ ಹೇಳ್ತಾರೆ ಬಂಧುಗಳೇ. ಅಮೃತದಂಥ ಶಕ್ತಿ ಅಂದರೆ ಸಾಮಾನ್ಯ ಅಲ್ಲ ಬಂಧುಗಳೇ. ಹಾಗಾಗಿ ಈ ಬ್ರಹ್ಮಿ ಮುಹೂರ್ತದ ಸಮಯ ತುಂಬಾ ಶ್ರೇಷ್ಠವಾದದ್ದು. ಆ ಟೈಮ್ನಲ್ಲಿ ನೀವು ಯಾವುದೇ ಬೇಕಾದ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಇವಾಗ ನೋಡ್ರಿ, ನಾವು ಯಾವುದೇ ಶುಭ ಕಾರ್ಯ ಮಾಡಬೇಕಂದ್ರೆ, ಒಳ್ಳೆ ಕೆಲಸ ಮಾಡಬೇಕಂದ್ರೆ ಜ್ಯೋತಿಷಿ ಕಡೆ ಹೋಗ್ತೀವಿ, ಇಲ್ಲ ಪಂಚಾಂಗ ನೋಡ್ತೀವಿ. ಈ ಬ್ರಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಅದು ಯಾವುದೇ ಅವಶ್ಯಕತೆ ಇಲ್ಲ, ಆರಾಮಾಗಿ ನೀವು ಮಾಡ್ಬೋದು. ಪ್ರತಿದಿನ ಆ ಟೈಮ್ಗೆ ಬ್ರಹ್ಮಿ ಮುಹೂರ್ತ ಇರುತ್ತೆ. ಇನ್ನು ಬಂಧುಗಳೇ, ನಾವು ಬ್ರಹ್ಮಿ ಮುಹೂರ್ತಕ್ಕಿಂತ ಮುಂಚೆ ಯಾವ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ನಾವು ದೇವರ ಕೋಣೆಯನ್ನು ಶುದ್ಧಿ ಮಾಡಬೇಕು. ಬ್ರಹ್ಮಿ ಮುಹೂರ್ತದಲ್ಲೇ ಪೂರ್ತಿಯಾಗಿ ಮನೆಯನ್ನು ಶುದ್ಧಿ ಮಾಡಲಿಕ್ಕಾಗಲ್ಲ, ಗಮನ ಇರಲಿ ಬಂಧುಗಳೇ. ಮೂರ್ತಿ ಮನೆಯನ್ನು ಮುಂಚೆನೇ ನೀವು ಶುದ್ಧಿ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ದೇವರ ಕೋಣೆಯನ್ನು ಶುದ್ಧಿ ಮಾಡಬೇಕಾದ್ರೆ 1 ಮುಷ್ಟಿ ಉಪ್ಪು, ಅರಿಶಿಣವನ್ನು ನೀರಿನಲ್ಲಿ ಹಾಕಿ ಪೂರ್ತಿ ದೇವರ ಕೋಣೆಯನ್ನು ನಾವು ಒರೆಸೋದ್ರಿಂದ ನಮ್ಮ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ. ಹಾಗಾಗಿ ದೇವರ ಕೋಣೆಯನ್ನು ಶುದ್ಧಿ ಮಾಡೋದಕ್ಕಿಂತ ಮುಂಚೆ ನೀರಿನಲ್ಲಿ ಉಪ್ಪು ಅರಿಶಿಣವನ್ನು ಹಾಕಿ ನೀವು ಶುದ್ಧಿಯನ್ನು ಮಾಡಿ, ನಂತರ ಒಂದು ಚಿಕ್ಕದಾದ ರಂಗೋಲಿಯನ್ನು ಬಿಡಿಸಿ ಅದರ ಮೇಲೆ ನಿಮ್ಮ ಇಷ್ಟವಾದ ಫೋಟೋವನ್ನು ಇರಿಸಿ, ಸಾಧ್ಯ ಆದರೆ ಕುಬೇರ ರಂಗೋಲಿಯನ್ನು ಬಿಡಿಸ್ಬಿಟ್ಟು ಅದರ ಮೇಲೆ ಕಲಶ ಸ್ಥಾಪನೆ ಮಾಡಿ. ಕಲಶ ಸ್ಥಾಪನೆ ಮಾಡೋದು ಯಾವ ರೀತಿ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದನ್ನು ಇನ್ನೊಂದು ವಿಡಿಯೋ ಮಾಡಿ ಬಿಡ್ತೀನಿ ಬಂಧುಗಳೇ. ನಾವು ಕಲಶ ಸ್ಥಾಪನೆ ಮಾಡಿದ ನಂತರ ದೀಪಾರಾಧನೆ ಮಾಡಿ, ಹಾಗೆ ಎಲೆ, ಅಡಿಕೆ, ಅರಿಶಿಣ 2 ಎಲೆ ಹಾಕಬೇಕು ಬಂಧುಗಳೇ. ಒಂದೊಂದು ಎಲೆ ಇಡಲಿಕ್ಕೆ ಹೋಗಬೇಡಿ. ಅರಿಶಿಣ ಮತ್ತು ನಿಮಗೆ ಹತ್ರ ಇದ್ದಿದ್ದು ಏನಾದರೂ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಉತ್ತತ್ತಿ ನಿಮ್ಮ ಹತ್ರ ಏನಿದೆ ಅದನ್ನ ಇಡಬಹುದು. ಅದು ಇಲ್ಲ ಅಂತಂದರೆ ಬರೇ ಬಾಳೆಹಣ್ಣು, ಎಲೆ, ಅಡಿಕೆ ಇಟ್ಟರು ಕೂಡ ಆಗುತ್ತೆ ಬಂಧುಗಳೇ. ದೀಪಾರಾಧನೆ ಮಾಡಿ, ಊದಿನ ಕಡ್ಡಿ ಬೆಳಗಿ, ಕರ್ಪೂರ ಹಚ್ಚಿದ್ರೆ ನೋಡಿ ಬಂಧುಗಳೇ, ನಮ್ಮ ಈ ದೇವರ ಕೋಣೆಯ ಕೆಲಸ ಮುಗೀತು. ಇನ್ನು ನಾವು ಗ್ಯಾಸ್ ಕಟ್ಟೆ ಶುದ್ಧಿ ಮಾಡ್ಕೊಂಡ್ಬಿಟ್ಟು ಒಂದು ಚಿಕ್ಕದಾದ ರಂಗೋಲಿಯನ್ನು ಬಿಡಿಸಿ ಅದರ ಮೇಲೆ ಗ್ಯಾಸನ್ನು ಇಟ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಲನ್ನು ಹಾಕಿ ಬಿಸಿ ಮಾಡ್ಲಿಕ್ಕೆ ಇಡಬೇಕು. ಯಾವ ರೀತಿಯಾಗಿ ಉಕ್ಕಬೇಕಂದ್ರೆ ಈ ರೀತಿಯಾಗಿ ಉಕ್ಕಬೇಕು ನೋಡಿ ಬಂಧುಗಳೇ. ಎಷ್ಟು ಚೆನ್ನಾಗಿ ಹಾಲು ಉಕ್ಕುತ್ತೆ ಅಷ್ಟು ಒಳ್ಳೆಯದು ಬಂಧುಗಳೇ. ಅಷ್ಟು ನಮ್ಮನೆ ಏಳಿಗೆ ಆಗುತ್ತೆ, ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಬಂಧುಗಳೇ. ಹಾಲು ಚೆನ್ನಾಗಿ ಉಕ್ಕಿಸ್ಬೇಕು ಬಂಧುಗಳೇ. ಈಗ ನೋಡಿದ್ರಲ್ವ, ಆ ರೀತಿಯಾಗಿ ಹಾಲು ಉಕ್ಕಬೇಕು. ಯಾವ ರೀತಿಯಾಗಿ ಹಾಲು ಉಕ್ಕಿಸ್ಬೇಕು, ಯಾವ ದಿನ ಉಕ್ಕಿಸ್ಬೇಕು, ಯಾವ ಟೈಮ್ನಲ್ಲಿ ಉಕ್ಕಿಸ್ಬೇಕು, ಮತ್ತು ಗೃಹ ಪ್ರವೇಶ ಮಾಡಬೇಕು, ಹೊಸ ಮನೆಗೆ ಹೋಗ್ಬೇಕಂದ್ರೆ ಯಾವ ದಿನ ತುಂಬಾ ಶ್ರೇಷ್ಠವಾದದ್ದು ಅಂತ ಸಂಪೂರ್ಣ ಅರ್ಥ ಆಯಿತು ಅನ್ಕೋತಾ ಇದ್ದೀನಿ ಬಂಧುಗಳೇ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಲು ಉಕ್ಕಿಸಿದ ಹಾಲಿನಿಂದ ಯಾವುದಾದ್ರೂ ಒಂದು ಸ್ವೀಟನ್ನು ಮಾಡ್ಕೊಂಡು ತಿನ್ನಿ ಬಂಧುಗಳೇ. ಬಾಯಿ ಸಿಹಿ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ರೆಸಿಪಿ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.